ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂಜು, ಇಂಟರ್ವ್ಯೂಗೆಲ್ಲ ರೆಡಿ ಏನಮ್ಮ? ತುಂಬ ನರ್ವಸ್ ಆಗ್ತಾ ಇದೆಯಪ್ಪ. ಇಷ್ಟು ದಿನ ಆದರೆ ಎಕ್ಸಾಮ್ ಬರ್ದು ಅಭ್ಯಾಸ ಇತ್ತು. ಯಾವ ಸಬ್ಜೆಕ್ಟು ಯಾವ ಕ್ವೆಶ್ಚನ್ ಕೊಡ್ತಾರೆ ಅಂತ ನನಗೆ ಗೊತ್ತಿರ್ತಿತ್ತು. ಆದರೆ ಈಗ ನನಗೆ ಏನೂ ಗೊತ್ತಿಲ್ಲ. ಅಂಜು, ಅಯ್ಯೋ ತಲೆ ಕೆಡಿಸ್ಕೋಬೇಡ್ವೆ. ಎಲ್ಲದಕ್ಕೂ ಧೈರ್ಯವಾಗಿ ಸರಿಯಾಗಿ ಉತ್ತರ ಕೊಟ್ಬಿಡು. ಹ್ಞೂಮ್ಮ, ನಿನ್ಗೆ ಹೇಳೋದು ಸುಲಭ. ನನಗೆ ಗೊತ್ತು ನನ್ನ ಕಷ್ಟ ಏನು ಅಂತ. ಕಂದ, ತುಂಬ ನರ್ವಸ್ ಆಗಬೇಡ. ಅವರು ಇನ್ನೇನು ಬರೋ ಹೊತ್ತಾಯ್ತು. ನೀನು ತುಂಬ ಟೆನ್ಷನ್ ತೊಗೊಂಡು ಓದಬೇಡ. ಆಮೇಲೆ ಓದಿದ್ದೆಲ್ಲ ಮರ್ತು ಹೋಗುತ್ತೆ. ಅಂಜು, ಅವ್ರು 11 ಗಂಟೆಗೆ ಬರ್ತಾರೆ. ಇನ್ನೂ ಹೀಗೆ ಕೂತಿದೆಯಲ್ಲ, ಈಗಾಗಲೇ ಗಂಟೆ 10 ಆಯಿತು ಕಣೆ. ಸ್ನಾನ ಮಾಡೋಗೋ. ಅಯ್ಯೋ, ಅಷ್ಟೊಂದು ಟೈಮ್ ಆಗೋಯ್ತಾ? ನನಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ನಾನೀಗ ರೆಡಿ ಆಗ್ತೀನಮ್ಮ. ರೀ, ನಮ್ಮ ಅಂಜು ಇಂಟರ್ವ್ಯೂ ಪಾಸ್ ಆದರೆ ಸಾಕು ರೀ. ಖಂಡಿತ ಪಾಸ್ ಆಗ್ತಾಳೆ ಪರಿ. ನೀನೇನು ಯೋಚನೆ ಮಾಡಬೇಡ. ಅಮ್ಮೋ, ಏನದು? ಅದು ಅಮ್ಮು, ಏನದು? ಇದು ಸುಹಾಸಿನಿ ಅತ್ತೆ. ಸರಿ ಬಿಡಿ, ಹೋಗಲಿ. ಅದು ಸರಿ, ನೀವ್ಯಾಕಿನ್ನೂ ರೆಡಿ ಆಗಿಲ್ಲ? ಬೋರ್ಡ್ ಆಫ್ ಡೈರೆಕ್ಟರ್ಸ್, ಆಫೀಸ್ ಸ್ಟಾಫ್ಸ್ಗೆಲ್ಲರಿಗೂ ಬೇಗ ಬರೋದಕ್ಕೆ ಹೇಳಿದ್ದೀನಿ. ರಾಜಣ್ಣ, ಪ್ಲೀಸ್ ಲೇಟ್ ಮಾಡಬೇಡಿ. ಬೇಗ ಹೋಗಿ ರೆಡಿಯಾಗಿ ಆಯ್ತಾ? ಬಂದೇ ರೀ. ನಾನು ಬರಲ್ಲ ಅಮ್ಮು. ರಾಜಣ್ಣ, ಪ್ಲೀಸ್ ಹಠ ಮಾಡಬೇಡಿ. ಮನೆಯವ್ರು ಎಲ್ಲರೂ ಬರಲೇಬೇಕು. ನಾವ್ಯಾಕೆ ಬರಬೇಕು? ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ನಾನು ಬರಲ್ಲ. ರಾಜಣ್ಣ, ಪ್ಲೀಸ್, ನಮ್ಮ ಜಗಳ ನಮ್ಮ ಹತ್ರನೇ ಇರಲಿ, ಹೊರಗಡೆ ಬೇಡ. ಈ ಮನೇಲಿ ನಾವು ಯಾವತ್ತೂ ಜಗಳ ಮಾಡ್ಕೊಂಡಿಲ್ಲ. ಅದು ವೇದಾಂತ್ ಊರಲ್ಲಿ ಇಲ್ಲದೆ ಇರುವಾಗ ನಾವು ಜಗಳ ಮಾಡಿಕೊಂಡ್ರೆ ಒಂಚೂರು ಚೆನ್ನಾಗಿರಲ್ಲ. ನಮ್ಮಲ್ಲೇ ಸರಿ ಇಲ್ಲ ಅಂತ ಅಂದ್ಕೊಳ್ತಾರೆ. ಆ ಥರ ಆಗೋದು ಬೇಡ. ನೀವು ಹೋಗಿ ಬೇಗ ರೆಡಿಯಾಗಿ. ಓ ಅತ್ತೆ, ನೀವೇ ಬಂದ್ರಾ? ನಾನೇ ಬರ್ತಿದ್ದೆ. ಅತ್ತೆ, ಇವತ್ತು ಈ ಸೀರೆ ಉಟ್ಕೊಂಡು ಬರಬೇಕು. ಯಾಕಂದರೆ ಇವತ್ತು ತುಂಬ ಸ್ಪೆಷಲ್ ದಿನ, ನಿಮಗೂ ಕೂಡ ನನಗೂ ಕೂಡ. ಅದಕ್ಕೆ ಪ್ಲೀಸ್. ನಿಮಗೆ ಅಂತ ತೊಗೊಂಡು ಬಂದಿರೋದು, ತಗೊಳ್ಳಿ ಅತ್ತೆ. ಆದರೂ ಅಮೂಲ್ಯ, ನನಗೆ ಯಾಕಿದೆಲ್ಲ? ಅತ್ತೆ, ಇವತ್ತು ಪ್ರೋಗ್ರಾಮ್ ಮೇನ್ ಸೆಂಟ್ರ್ ಆಫ್ ಅಟ್ರಾಕ್ಷನ್ನೇ ನೀವು. ಅದು ಅಲ್ಲದೆ ವೇದಾಂತೆ ನಿಮಗೋಸ್ಕರ ಕೊಡು ಅಂತ ಹೇಳಿದ್ದಾನೆ. ಅದಕ್ಕೆ ಕೊಡ್ತಿದ್ದೀನಿ. ಸರಿ, ವೇದಾಂತ್ ಹೇಳಿದ್ದಾನೆ ಅಂದಮೇಲೆ ಓಕೆ. ರಾಜಣ್ಣ, ಮತ್ತೆ ಹೇಳ್ತಿದ್ದೀನಿ, ಲೇಟ್ ಮಾಡಬೇಡಿ. ಬೇಗ ಆಫೀಸಿಗೆ ಬನ್ನಿ. ಅತ್ತೆ, ನೀವು ಅಷ್ಟೇ ಬೇಗ ರೆಡಿಯಾಗಿ ಬೇಗ ಬನ್ನಿ. ನಂಗೊಂದು ಸ್ವಲ್ಪ ಆಫೀಸಲ್ಲಿ ಕೆಲಸ ಇದೆ, ನಾನು ಹೋಗಿರ್ತೀನಿ. ನಮಸ್ಕಾರ ಸರ್. ನಮಸ್ತೆ. ಬನ್ನಿ ಬನ್ನಿ, ಒಳಗೆ ಬನ್ನಿ. ಬನ್ನಿ, ಒಳಗೆ ಬನ್ನಿ. ಪರಿ ಪರಿ, ಕುಡಿಯೋದಕ್ಕೆ ಏನು ತಗೋತೀರಾ? ಕಾಫಿ, ಟೀ, ಹಾಲು, ಜ್ಯೂಸು? ಏನೂ ಬೇಡ. ನನ್ನ ಹೆಸರು ಮೋಹನ್ ಲಾಲ್ ಅಂತ. ಪ್ರಕಾಶ್ ಸೇವಾ ಸಂಸ್ಥೆ ಇದೆಯಲ್ಲ, ಅದ್ರ ಚೇರ್ಮನ್. ಇವಳೇ ನನ್ನ ಮಗಳು ಅಂಜಲಿ. ಅದೇ ಸ್ಕಾಲರ್ಶಿಪ್ ಬೇಕು ಅಂತ ಕೇಳಿದ್ಲಲ್ಲ. ಗುಡ್ ಗುಡ್, ಒಳ್ಳೆ ಮೆರಿಟ್ ಇದೆ ನಿನಗೆ. ಸರ್, ನಿಂತೇ ಇದ್ದೀರಲ್ಲ, ದಯವಿಟ್ಟು ಕೂತ್ಕೊಳ್ಳಿ. ಬಡವ್ರ ಮನೆ ಅಡ್ಜಸ್ಟ್ ಮಾಡ್ಕೋಬೇಕು. ಅಯ್ಯೋ, ನಾವು ಬಡತನದಿಂದಲೇ ಬಂದಿರೋದು. ಬಡತನ ನಮಗೇನು ಹೊಸದಲ್ಲ. ಥ್ಯಾಂಕ್ ಯು. ನೀವು ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ. ನೀವೇನೋ ಬಡವರೇ, ಆದರೆ ಮಗಳ ವಿಷಯದಲ್ಲಿ ತುಂಬ ಶ್ರೀಮಂತರು. ನಿಮ್ಮ ಮನೆಯಲ್ಲಿ ಇಂಥ ದೊಡ್ಡ ಐಶ್ವರ್ಯ ಇದೆಯಲ್ಲ. ತುಂಬ ಥ್ಯಾಂಕ್ಸ್ ಸರ್, ನೀವು ನಮ್ಮ ಮನೆಗೆ ಬಂದಿದ್ದಕ್ಕೆ. ಇವಳಿಗೆ ಫಾರಿನ್ಗೆ ಹೋಗಿ ಓದಬೇಕು ಅನ್ನೋದು ತುಂಬ ದೊಡ್ಡ ಕನಸು. ಆದರೆ ನಮ್ಮ ಕೈಯಲ್ಲಿ ಆ ಶಕ್ತಿ ಇಲ್ಲ. ನಿಮ್ಮ ಇಂಟರ್ವ್ಯೂ ಪಾಸಾಗಿ ಇವಳಿಗೆ ಸ್ಕಾಲರ್ಶಿಪ್ ಸಿಕ್ಕರೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಸ್ಕಾಲರ್ಶಿಪ್ಪು ಖಂಡಿತ ಕೊಡೋಣ. ನಾವಿರೋದೇ ಅದಕ್ಕಲ್ವೇ.
25 ಲಕ್ಷದ ಚೆಕ್ ತಂದಿದ್ದೀನಿ. ಅಂಜಲಿ ತಗೋ. ಸರ್ ಇಂಟರ್ವ್ಯೂ ಅಂಜಲಿ ನೀನು ಚೆಕ್ ತಗೊಳಮ್ಮ. ಇಲ್ಲಿ ರೌಡಿ ಮೇಡಮ್ ಬರಲೇ ಇಲ್ವಲ್ಲ? ಇವ್ರೇನು ನಟರಾಜ ಸರ್ವಿಸ್ ಅಲ್ಲ, ಬರ್ತಾ ಇದ್ದಾರೆ ಇಷ್ಟೊತ್ತು ಮಾಡೋಕ್ಕೆ. ಗುಡ್ ಮಾರ್ನಿಂಗ್ ಮೇಡಮ್, ನಿಮಗೆ ವೆಯ್ಟ್ ಮಾಡ್ತಾ ಇದ್ದೆ, ತುಂಬ ಬೇಗ ಬಂದಿದ್ದೀರಾ. ಏನ್ರಿ ಕಿಂಡಲ್ಲ ನಾನು ಲೇಟಾಗಿ ಬಂದ? ಜಸ್ಟ್ 17 ಸೆಕೆಂಡ್ ಲೇಟಾಗಿ ಬಂದಿದ್ದೀರಾ. ಕಾಂತ ಕಾಮಿಡಿ ಮಾಡಿದ್ರೆ ನಗು ಬರೋ ಥರ ಇರಬೇಕು, ಈ ಥರ ಕಿತ್ತೋದು ಕಾಮಿಡಿ ಮಾಡ್ತೀರಾ. ಸರಿ, ಬೋರ್ಡ್ ಮೆಂಬರ್ಸ್ ಎಲ್ಲ ಬಂದಿದ್ದಾರಾ? ಬಂದಿದ್ದಾರೆ, ಎಲ್ಲ ಕಾನ್ಫರೆನ್ಸ್ ರೂಮಲ್ಲಿ ಇದ್ದಾರೆ. ಸರಿ ನಡಿ. ಬನ್ನಿ. ಲಾಯರು? ಅಯ್ಯೋ, ಅವ್ರು ಬೆಳಗ್ಗೆನೆ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲೇನಿದ್ರಲ್ಲ ಲಾಯರ್ಸ್ ಬಂದೇ ಬಿಟ್ರಲ್ಲ. ಹಾಂ ನಮಸ್ತೆ ಸರ್. ಸರ್ ಪೇಪರ್ಸ್ ಎಲ್ಲ ರೆಡಿ ಇದೆಯಾ? ಸರಿ ಬನ್ನಿ ಹೋಗಿ. ಗುಡ್ ಮಾರ್ನಿಂಗ್ ಮೇಡಮ್. ವೆರಿ ಗುಡ್ ಮಾರ್ನಿಂಗ್. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ವೇದಾಂತ್ ವೆಂಚರ್ಸ್ನ ಬ್ಯಾಕ್ ಬೋನ್ ನೀವು. ವೇದಾಂತ್ ಯಾವಾಗಲೂ ಒಂದು ಮಾತು ಹೇಳ್ತಿದ್ದ, ಕಂಪ್ನಿ ಅನ್ನೋದು ಒಬ್ಬನ ಪ್ರತಿಫಲ ಅಲ್ಲ, ಇಟ್ಸ್ ಎ ಟೀಮ್ ವರ್ಕ್ ಅಂತ. ಟೀಮ್ ಚೆನ್ನಾಗಿದೆ ನಾವು ಚೆನ್ನಾಗಿರ್ತೀವಿ ಅಂತ ಯಾವಾಗಲೂ ಹೇಳ್ತಿದ್ದ. ಹಾಗಾಗಿ ನನ್ನ ಕಂಪನಿಯ ಸ್ಟ್ರೆಂತ್ ಬೋರ್ಡ್ ಮೆಂಬರ್ಸ್. ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ವೇದಾಂತ್ ವೆಂಚರ್ಸ್ನ ಹೆಡ್ ಆಗಿ ನಮ್ಮ ಅತ್ತೆನ ನೇಮಿಸಬೇಕು ಅನ್ನೋದು ವೇದಾಂತ್ ಇಚ್ಛೆ. ಇದಕ್ಕೆ ನಿಮ್ಗಳ ಅಭಿಪ್ರಾಯ ಏನು? ಈ ಮೀಟಿಂಗ್ ಕರೆದಿರೋದು ನಿಮ್ಗಳ ಅಭಿಪ್ರಾಯ ಕೇಳೋದಕ್ಕೆ. ಇಲ್ಲಿ ನೋಡಿದ್ರೆ ನೀವೇ ಮಾತಾಡ್ಕೊಳ್ತಿದ್ದೀರಲ್ಲ. ನೇರವಾಗಿ ನಿಮ್ಗಳ ಒಪಿನಿಯನ್ ಹೇಳಿ. ನನಗೆ ಮನೆ ಬೇರೆ ಅಲ್ಲ, ವೇದಾಂತ್ ವೆಂಚರ್ಸ್ ಬೇರೆ ಅಲ್ಲ. ನಿಮ್ಗಳ ಒಪಿನಿಯನ್ ನನಗೆ ತುಂಬ ಇಂಪಾರ್ಟೆಂಟು. ಸೊ ನೇರವಾಗಿ ಹೇಳಿ. ಮೇಡಮ್, ನಿಮ್ಮ ಅತ್ತೆಯವ್ರಿಗೆ ಈ ಕಂಪ್ನಿ ನಡೆಸೋದಕ್ಕೆ ಏನು ಅರ್ಹತೆ ಇದೆ? ಇಪ್ಪತ್ತೈದು ವರ್ಷದ ಕಷ್ಟಕ್ಕೆ ಇವತ್ತು ಪ್ರತಿಫಲ ಸಿಗ್ತಾ ಇದೆ. ಇದಕ್ಕೋಸ್ಕರ ನಾನು ಏನೇನೆಲ್ಲ ಮಾಡಿದೆ. ಧ್ರುವನ್ನ ಕಿಡ್ನ್ಯಾಪ್ ಮಾಡಿಸ್ದೆ, ವೇದಾಂತ್ನೇ ಕಿಡ್ನ್ಯಾಪ್ ಮಾಡಿಸ್ದೆ, ಅದ್ಯಾರೋ ಚಂದ್ರಕಲಾ ಅನ್ನೋ ಹೆಂಗಸ್ನ ವೈದೇಹಿ ಅಂತ ಈ ಮನೆಗೆ ಕರ್ಕೊಂಡು ಬಂದೆ. ಪಾಪ ವಿಕ್ರಾಂತ್ ಹೋಗೇ ಬಿಟ್ಟ. ಸೂರ್ಯನಾರಾಯಣ ಅನ್ನೋ ಹುಲಿನ ಬೋನಲ್ಲಿ ಹಾಕಿದ್ದೀನಿ. ಇಷ್ಟೆಲ್ಲ ಮಾಡಿದ್ದು ಇವತ್ತಿನ ಈ ಖುಷಿಗೋಸ್ಕರ, ಈ ಸಕ್ಸಸ್ಗೋಸ್ಕರ. ನಾನು ಇದಕ್ಕೋಸ್ಕರನೇ ಹುಟ್ಟಿದ್ದು, ಕನಸು ಕಂಡಿದ್ದು, ಕಷ್ಟಪಟ್ಟಿದ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.